ಕವಲೇದುರ್ಗ ಅಂದರೆ ಕೃತಯುಗದಿಂದಲೂ ಹೆಸರು ಬಂದಿರತಕ್ಕಂಥ ಕೋಟೆ. ಹಿರಿಯ ವೆಂಕಟಪ್ಪ ನಾಯಕ ಹೀಗೆ ಬೇಟೆ ಆಡ್ಲಿಕ್ಕೆ ಅಂದರೆ ಹಿಂದೆಲ್ಲ ಒಂದು ಶಿಕಾರಿ ಅನ್ನೋದು ಒಂದು ಬೇಟೆ ಆಡ್ಲಿಕ್ಕೆಲ್ಲ ಬಂದಾಗ ಅರಮನೆ ಹತ್ರ ಚಿಕ್ಕದೊಂದು ಮಲ ನಾಯಿನ ಬೆನ್ನಟ್ಕೊ ಬಂತಂತೆ. ಇಲ್ಲೊಂದು ಏನೋ ಪುಣ್ಯಕ್ಷೇತ್ರ ಇರ್ಬೋದು, ಅಂದರೆ ಸಾಮಾನ್ಯವಾಗಿ ನಾಯಿಗಳನ್ನ ಬೆನ್ನಟ್ಕೊ ಹೋಗುತ್ತೆ ಮೊಲ, ಆದರೆ ಇಲ್ಲಿ ಏನಾಗಿದೆ ಅಂದರೆ ಮೊಲನೇ ನಾಯಿನ ಬೆನ್ನಟ್ಕೊ ಬಂದಿದೆ. ಹಾಗಾಗಿ ಇಲ್ಲೇನೋ ಒಂದು ಪುಣ್ಯಕ್ಷೇತ್ರ ಇರ್ಬೋದು ಅಂತ ಹೇಳಿ ಬಂದು ಹಿರಿಯ ವೆಂಕಟಪ್ಪ ನಾಯಕ ಊರಲ್ಲಿ ಕೇಳ್ತಾರೆ, ಗೊತ್ತಾಗಲಿಲ್ಲ. ಅವಾಗ ಇಲ್ಲೊಂದು ಶಿವಾಲಯ ಕಟ್ಟಬೇಕು ಅಂತ ಹೇಳಿ ಹಿರಿಯ ವೆಂಕಟಪ್ಪ ನಾಯಕ ಏನು ಮಾಡ್ತಾರೆ, ಕಾಶಿಯಿಂದ ತಂದು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶಿವಲಿಂಗ, ಕಾಶಿಗೆ ಹೋದಾಗ ಇಲ್ಲೊಂದು ಶಿವಾಲಯ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ವಾಸ್ತುಶಿಲ್ಪದಿಂದ ಕೆತ್ತನೆ ಮಾಡಿದ್ದಾರೆ. ಅಮೃತಶಿಲೆ ಅಂತಾರಲ್ಲ ಹಾಗೆ ಆ ಶಿವಲಿಂಗ ಆ ಅಮೃತಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು, ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ವಾಸ್ತುಶಿಲ್ಪದಿಂದ ಕೆತ್ತನೆ ಮಾಡಿದ್ದಾರೆ. ಆಮೇಲೆ ಒಳಗಡೆ ತುಲಾಭಾರ ಮಂಟಪ, ಅಂದರೆ ಹಿಂದೆ ರಾಜರ ಕಾಲದಲ್ಲಿ ತುಲಾಭಾರ ನಡೆಯುತ್ತಿತ್ತು, ಈಗೆಲ್ಲ ಗುಡಿಲಿ ತುಲಾಭಾರ ನಡೆಯುತ್ತೆ, ದೇವಸ್ಥಾನದಲ್ಲಿ ನಡೆಯುತ್ತೆ. ಹಾಗೆ ತುಲಾಭಾರ ಮಂಟಪ ಮತ್ತು ಆನೆ ಅಂಬಾರಿ, ಶಿವನ ಪಾದ, ಮತ್ಸ್ಯಕನ್ನಿಕ, ಗ್ರಹಣ ಕಾಲದಲ್ಲಿ ಸೂರ್ಯನಿಗೆ ಹೋಗಿ ಹಾವಾಗಿ ಟಚ್ ಮಾಡೋಂಥ ಚಿತ್ರಣ, ಚಂದ್ರನಿಗೆ ಅದೆಲ್ಲ ನೋಡ್ಬೋದು. ಇಡೀ ವಿಶ್ವದಲ್ಲೇ ಕಾಶಿ ಬಿಟ್ಟರೆ ಕವಲೇದುರ್ಗ ಮಾತ್ರ 2 ಗರುಡಗಂಬ ಇರುವಂಥದ್ದು. ಅಂದರೆ ಅದೆಷ್ಟು ಪವಿತ್ರವಾದ ಸ್ಥಳ. ಈಗ ಕಾಶಿಗೆ ಹೋದಷ್ಟೇ ಪುಣ್ಯ ಕವಲೇದುರ್ಗದಲ್ಲಿ ದೊರಕುತ್ತೆ ಅಂತಾರೆ. ಅದನ್ನು ಅಪವಿತ್ರ ಮಾಡಬಾರ್ದು, ಯಾಕಂದರೆ ಅಷ್ಟು ಪವಿತ್ರವಾದ ಸ್ಥಳ ಇದು. ಆಮೇಲೆ ಅಂದರೆ ಏನೇನು ಹೇಳಿದ್ವಿ, ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರು, ಅಂದರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಿಗೆ ಆಶ್ರಯ ತಾಣ ಕೆಳದಿ ರಾಜಗುರು ಮಠ. ಅಂದರೆ ಕೆಳದಿ ರಾಜಗುರು ಮಾಮಂತಿನ ಮಠ, ಭುವನಗಿರಿ ದುರ್ಗ ಸಂಸ್ಥಾನ ಮಠ, ಕವಲೇದುರ್ಗ ಅಂತ ಇದೆ. ಯಾರೇ ಕೆಳದಿ ಸಾಮಂತ ರಾಜರು ಹೋದರೆ ಗುರುಗಳ ಆಶೀರ್ವಾದ ತಗೊಂಡು ಅಲ್ಲಿನ ಮುಂದಿನ ಕಾರ್ಯಕ್ಕೆ ಹೊರಡ್ತಿದ್ರು, ಅಂದರೆ ಗುರು ಉಪದೇಶ ತಗೊಂಡು. ಹಾಗೆ ಆಮೇಲೆ 17 ಜನ ಸಾಮಂತ ರಾಜರು, 2 ಜನ ರಾಣಿಯರು, ವೀರಮ್ಮಾಜಿ ಮತ್ತು ಚೆನ್ನಮ್ಮಾಜಿ. ಅದರಲ್ಲಿ ಚೌಡಪ್ಪ, ಭದ್ರಪ್ಪ ನಾಯ್ಕ, ಬಸಪ್ಪ ನಾಯ್ಕ, ಶಿವಪ್ಪ ನಾಯ್ಕ ಹಾಗೆ ಬರುತ್ತೆ.